ಮನೆ ಲೀಸ್ಗೆ ಕೊಡೋದಾಗಿ ಲಕ್ಷ ಪಡೆದು ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಸೈಯದ್ ಅಹಮದ್ ಹುಸೇನ್ ಎಂಬಾತನಿಂದ ಈ ವಂಚನೆಯಾಗಿದೆ. ಮನೆ ಕೊಡಿಸ್ತೀನಿ, ಫ್ಲಾಟ್ ಲೀಸಿಗೆ ಕೊಡಿಸ್ತೀನಿ ಅಂತ ಜನರ ಹತ್ರ ಲಕ್ಷ ತಗೊಂಡು ಈತ ವಂಚಿಸಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈತ ಜಾಹೀರಾತು ಕೊಟ್ಟಿದ್ದ. ಈ ಜಾಹೀರಾತನ್ನ ನೋಡಿ ಜನ ಅಟ್ರಾಕ್ಟ್ ಆಗ್ತಾ ಇದ್ರು. ಖತರ್ನಾಕ್ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಶರೀಫ್ ಸಿಸಿಬಿಯ ವಶಕ್ಕೆ ಹೋಗಿದ್ದಾನೆ. ಅಹಮದ್ ಹುಸೇನ್ ಸದ್ಯಕ್ಕೆ ನಾಪತ್ತೆಯಾಗಿದ್ದಾನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಮನೆ ಬಾಡಿಗೆ ತಗೊಳ್ಳೋದಕ್ಕಿಂತ ಮನೆ ಲೀಸ್ ತಗೊಂಡ್ರೆ ಅಟ್ಲೀಸ್ಟ್ ಒಂದಿಷ್ಟು ಅಮೌಂಟ್ ಲಾಸ್ಟಿಗೆ ಬರುತ್ತೆ, ಸೇವ್ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಗ್ಯಾಂಗ್ ಈಗ ಪೊಲೀಸರ ಬಲೆಗೆ ಬಿದ್ದಿದೆ. ಯಾವ ರೀತಿಯಾಗಿ ವಂಚಿಸ್ತಿದ್ರು, ಹೇಗೆ ಪ್ಲಾನ್ ಮಾಡ್ತಿದ್ರು, ಜನ ಹೇಗೆ ಮೋಸ ಹೋದ್ರು ಅಂತ. ಸಭಾ ಆರೋಪಿಗಳು ಒಬ್ಬಿಬ್ಬರಲ್ಲ, ಸುಮಾರು 16 ಜನರಿಗೆ ವಂಚನೆಯನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಮೊಹಮ್ಮದ್ ಹುಸೇನ್ ಹಾಗೂ A2 ಆರೋಪಿ ಖಲೀಲ್ ಶರೀಫ್ ಏನಿದ್ದಾರೆ, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ತಿರ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ತಾಂಜನೈಟ್ ಕನ್ಸಲ್ಟೆಂಟ್ ಗ್ರೂಪ್ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡುವಂಥದ್ದು. ಜೊತೆಲಿ NoBroker.com ಕೂಡ ಆರೋಪಿಗಳ ಸಂಸ್ಥೆಯನ್ನ ನೋಂದಣಿ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಆರೋಪಿಗಳು ಮನೆ ಬಾಡಿಗೆಗೆ ಅಥವಾ ಲೀಸ್ಗೆ ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಅಂತೇಳಿ ಜಾಹೀರಾತುಗಳನ್ನು ಕೊಟ್ಟಿರ್ತಾರೆ. ಅದರಂತೆ ಆರೋಪಿಗಳನ್ನ ಸಂಪರ್ಕ ನಾವು ಮಾಡಿದಂಥವ್ರಿಗೆ ಈ ಆರೋಪಿಗಳು ಮನೆಯನ್ನು ಬಾಡಿಗೆ ಕೊಡಿಸ್ತೀವಿ, ಲೀಸ್ಗೆ ಕೊಡಿಸ್ತೀವಿ ಅಂತೇಳಿ ಲಕ್ಷಗಟ್ಟಲೆ ಹಣವನ್ನು ವಂಚನೆಯನ್ನು ಮಾಡಿರುವಂಥದ್ದು. ಪ್ರಕರಣದಲ್ಲಿ ಮನೆ ಮಾಲೀಕರಿಂದ ಮೊದಲನೇದಾಗಿ ಆರೋಪಿಗಳು ಮನೆ ಮಾಲೀಕರನ್ನ ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ನಿಮಗೆ ಅಂದರೆ ನಿಮ್ಮ ಮಾಲೀಕತ್ವದಲ್ಲಿ ಇರುವಂಥ ಮನೆಗಳಾಗಿರ್ಬೋದು, ಫ್ಲಾಟ್ಗಳಾಗಿರ್ಬೋದು, ಇವುಗಳನ್ನು ನಾವು ಬಾಡಿಗೆಗೆ ಗ್ರಾಹಕರನ್ನು ಕರ್ಕೊಂಡ್ಬಂದು ನಿಮಗೆ ಬಾಡಿಗೆಗೆ ಮನೆಗಳನ್ನು ಕೊಡಿಸ್ತೀವಿ ಅಂತೇಳಿ ಒಂದು ಕಡೆ ಮನೆ ಮಾಲೀಕರಿಗೆ ಹೇಳಿದ್ರೆ, ಮತ್ತೊಂದು ಕಡೆ ಮನೆಗಳನ್ನು ಅಥವಾ ಫ್ಲಾಟ್ಗಳನ್ನು ಬಾಡಿಗೆಗೆ ಪಡ್ಕೊಳ್ಳಿಕ್ಕೆ ಬಂದಂಥ ಜನರಿಗೆ ಮನೆಯ ಓನರ್ಗಳು ತಾವೇ ಅಂತೇಳಿ ಪರಿಚಯ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಮನೆಯ ಮಾಲೀಕರ ಗಮನಕ್ಕೆ ಬರದಂತೆ ಆರೋಪಿಗಳೇ ಮನೆ ಮಾಲೀಕರ ರೀತಿಯಂತೆ ಬಾಡಿಗೆಗೆ ಬಂದಂಥವರ ಬಳಿ ಲಕ್ಷಗಟ್ಟಲೆ ಹಣವನ್ನು ಪಡ್ಕೊಂಡು ಆರೋಪಿಗಳೇ ಅಗ್ರಿಮೆಂಟನ್ನು ಹಾಕೊಟ್ಟಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬಾಡಿಗೆ ಕೊಡ್ತೀವಿ ಅಂತೇಳಿ ಏನು ಮನೆ ಮಾಲೀಕರಿಂದ ಮನೆಗಳನ್ನು ಪಡ್ಕೊಂಡಿರ್ತಾರೆ, ಮನೆ ಮಾಲೀಕರಿಗೆ 1 ತಿಂಗಳು 2 ತಿಂಗಳು ಬಾಡಿಗೆ ಹಣವನ್ನು ಕೊಟ್ಟು ಮನೆ ಬಾಡಿಗೆಗೆ ಬಂದವರ ಹತ್ರ ಲಕ್ಷಗಟ್ಟಲೆ ಹಣವನ್ನು ಪಡ್ಕೊಂಡು ಲೀಸ್ಗೆ ಹಾಕಿ ಆರೋಪಿಗಳು ಎಸ್ಕೇಪ್ ಆಗಿರ್ತಾರೆ. ಸದ್ಯ ಆರೋಪಿಗಳ ವಿರುದ್ಧವಾಗಿ ಬೆಂಗಳೂರಿನ ರಾಮಮೂರ್ತಿ ನಗರ, ಕೊತ್ನೂರು, ಸಂಕೆಹಳ್ಳಿ, ದೇವನಹಳ್ಳಿ ಸೇರಿದಂತೆ ಬೆಂಗಳೂರು ಹೊರವಲಯದ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲೂ ಕೂಡ 420 ಪ್ರಕರಣಗಳು ದಾಖಲಾಗಿತ್ತು. ಯಾವಾಗ ಒಂದೇ ತಿಂಗಳಲ್ಲಿ ಆರೋಪಿಗಳ ವಿರುದ್ಧ 5-6 ಪ್ರಕರಣಗಳು ದಾಖಲಾಗುತ್ತೆ, ಕೂಡಲೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪ್ರಕರಣವನ್ನು ಸಿಸಿಬಿಗೆ ವರ್ಗಾವಣೆಯನ್ನು ಮಾಡಿರ್ತಾರೆ. ಸದ್ಯ ಸಿಸಿಬಿ ಪೊಲೀಸರಿಂದ ಆರೋಪಿ ಖಲೀಲ್ ಶರೀಫ್ ಅರೆಸ್ಟ್ ಆಗಿರುವಂಥದ್ದು. ಮತ್ತೊಬ್ಬ ಪ್ರಮುಖ ಆರೋಪಿ ಮೊಹಮ್ಮದ್ ಹುಸೇನ್ ಎಸ್ಕೇಪ್ ಆಗಿದ್ದು, ಆತನ ಪತ್ತೆಗಾಗಿ ಹುಡುಕಾಟ ಮುಂದುವರಿಸಿರುವಂಥದ್ದು. ಸಭಾ. ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.